ನರೇಂದ್ರ ಮೋದಿ ಅವರು 2024ರ ಲೋಕಸಭೆ ಚುನಾವಣೆಯಲ್ಲಿ ನಿಜವಾಗಿಯೂ ಗೆದ್ರ ಅಥವಾ ಪ್ರಜಾಪ್ರಭುತ್ವವನ್ನು ಒಳಗಿನಿಂದಾನೇ ಹ್ಯಾಕ್ ಮಾಡಲಾಗಿತ್ತ? ಲೋಕಸಭೆಯ 70ರಿಂದ 100 ಸ್ಥಾನಗಳಲ್ಲಿ ಅಕ್ರಮ ನಡೆಸಿ ಬಿಜೆಪಿಗೆ ಸುಳ್ಳು ಜನಾದೇಶವನ್ನು ನೀಡಲಾಯಿತಾ? ರಾಹುಲ್ ಗಾಂಧಿ ಅವರ ಗಂಭೀರ ಆರೋಪಗಳು ನಿಜಾನೇ ಆಗಿದ್ದಲ್ಲಿ 2024ರ ಚುನಾವಣೆಯು ಭಾರತದ ಇತಿಹಾಸದಲ್ಲಿನೇ ಅತಿ ದೊಡ್ಡ ಚುನಾವಣಾ ಹಗರಣನ. ಚುನಾವಣಾ ಆಯೋಗವು ಈಗ ಕೇವಲ ಆಡಳಿತ ಪಕ್ಷದ ಕೈಗೊಂಬೆಯಾಗಿ ವ್ಯವಸ್ಥಿತವಾಗಿ ಮತಗಳ ಕಳ್ಳತನಕ್ಕೆ ರಕ್ಷಣೆಯನ್ನು ನೀಡ್ತಾ ಇದೆಯಾ? ಮಹಾರಾಷ್ಟ್ರದಲ್ಲಿ 1 ಕೋಟಿ ಹೊಸ ಮತದಾರರು ನಿಗೂಢವಾಗಿ ಹೇಗೆ ಕಾಣಿಸ್ಕೊಂಡ್ರು ಮತ್ತೆ ಅವರು ಬಹುತೇಕ ಬಿಜೆಪಿಗೆ ಹೇಗೆ ಮತ ಹಾಕಿದ್ರು? ದೊಡ್ಡ ಪ್ರಮಾಣದ ಮತದಾರರ ಪಟ್ಟಿ ವಂಚನೆ ಮತ್ತೆ ಸಾಂಸ್ಥಿಕ ಸ್ವಾಧೀನದ ಮೂಲಕ ಸರ್ಕಾರ ಒಂದು ಅಧಿಕಾರಕ್ಕೆ ಬಂದ್ರೆ ಅದು ಭಾರತದ ಪ್ರಜಾಪ್ರಭುತ್ವಕ್ಕೆ ಗಂಡಾಂತರ ಅಲ್ವಾ? ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಅತ್ಯಂತ ಗಂಭೀರ ಆರೋಪಗಳು ಹಾಗೂ ಅದಕ್ಕೆ ತಮ್ಮಲ್ಲಿ ಸಂಪೂರ್ಣ ಪುರಾವೆಗಳಿವೆ ಅಂತ ಅವ್ರು ಹೇಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎದ್ದಿರುವಂತಹ ಪ್ರಶ್ನೆಗಳಿವು. ಇವುಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ವಾರ್ತಾಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಈಗ ನಾವು ವಿಷಯಕ್ಕೆ ಬರೋಣ. 2024ರ ಲೋಕಸಭೆ ಚುನಾವಣೆಯ ಫಲಿತಾಂಶಗಳು ಪ್ರಕಟಗೊಂಡು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ NDA ಸರ್ಕಾರವು ಸತತ 3ನೇ ಬಾರಿಗೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದೆ. ಆದರೆ ಈ ಜನಾದೇಶದ ಸ್ವರೂಪದ ಬಗ್ಗೆ ಗಂಭೀರ ಪ್ರಶ್ನೆಗಳೆದ್ದಿವೆ. ಈಗ ಕೇವಲ ತೆಳುವಾದ ಬಹುಮತದಿಂದ ಸರ್ಕಾರ ರಚನೆಯಾಗಿರುವಂತಹ ಈ ಸಂದರ್ಭದಲ್ಲಿ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ದೇಶದ ರಾಜಕೀಯದಲ್ಲಿ ಪರಮಾಣು ಬಾಂಬನ್ನು ಸಿಡಿಸಿದ್ದಾರೆ. ಸುಮಾರು 70ರಿಂದ 100 ಲೋಕಸಭಾ ಕ್ಷೇತ್ರಗಳಲ್ಲಿ ಆಡಳಿತಾರೂಢ ಬಿಜೆಪಿಗೆ ಅನುಕೂಲ ಮಾಡಿಕೊಡೋದಕ್ಕೆ ವ್ಯವಸ್ಥಿತವಾಗಿ ಚುನಾವಣಾ ಅಕ್ರಮ ನಡೆದಿದೆ ಅನ್ನುವಂಥ ಅವರ ಆರೋಪ ಕೇವಲ ರಾಜಕೀಯ ಹೇಳಿಕೆಯಾಗಿ ಉಳ್ಕೊಂಡಿಲ್ಲ. ರಾಹುಲ್ ಗಾಂಧಿ ಅವರು ಮಾಡಿರುವ ಆರೋಪಗಳು ಭಾರತದ ಪ್ರಜಾಪ್ರಭುತ್ವದ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡುವ ಹಾಗೆ ಚುನಾವಣಾ ಆಯೋಗದಂತಹ ಸಾಂವಿಧಾನಿಕ ಸಂಸ್ಥೆಯ ನಿಷ್ಪಕ್ಷಪಾತವನ್ನು ಅನುಮಾನಿಸುವ ಮತ್ತೆ ಕೋಟ್ಯಾಂತರ ಮತದಾರರ ನಂಬಿಕೆಯನ್ನು ಅಲುಗಾಡಿಸುವಂಥ ಒಂದು ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಅವರು ನಿಜವಾಗಿಯೂ ಜನಾದೇಶದಿಂದಾಗಿ ಗೆದ್ರ ಅಥವಾ ಪ್ರಜಾಪ್ರಭುತ್ವವನ್ನು ಒಳಗಿನಿಂದಲೇ ಹ್ಯಾಕ್ ಮಾಡಲಾಗಿದೆಯಾ? ಈ ಚುನಾವಣೆಯು ಭಾರತದ ಇತಿಹಾಸದಲ್ಲಿನೇ ಅತಿ ದೊಡ್ಡ ಚುನಾವಣಾ ಹಗರಣನಾಗಿದ್ರೆ ಚುನಾವಣಾ ಆಯೋಗ ಆಡಳಿತ ಪಕ್ಷದ ಕೈಗೊಂಬೆ ಆಗಿದೆ ಅನ್ನುವಂಥ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದು ಇವತ್ತಿನ ತುರ್ತು ಅಗತ್ಯವಾಗಿದೆ. ರಾಹುಲ್ ಗಾಂಧಿ ಅವರ ಆರೋಪಗಳನ್ನು ಸರಳವಾಗಿ ತಳ್ಳಿ ಹಾಕೋ ಹಾಗಿಲ್ಲ. ಯಾಕಂದ್ರೆ ಅವರು ಕೇವಲ ಗಾಳಿಯಲ್ಲಿ ಗುಂಡು ಹಾರಿಸ್ತಾ ಇಲ್ಲ. ಇಲ್ಲಿ ತಮ್ಮ ಬಳಿ 100% ಸಾಕ್ಷ್ಯ ಇದೆ ಮತ್ತು ಅದನ್ನು ಶೀಘ್ರದಲ್ಲಿನೇ ದೇಶದ ಮುಂದಿಡಲಾಗುವುದು ಅಂತ ಅವರು ಆತ್ಮವಿಶ್ವಾಸದಿಂದ ಹೇಳಿದ್ದಾರೆ. 70ರಿಂದ 100 ಸೀಟ್ಗಳ ರಿಗ್ಗಿಂಗ್ ನಡೆದಿದೆ ಅಂತ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ದಾರೆ. ಇದು ಅತ್ಯಂತ ಗಂಭೀರವಾದಂತಹ ಆರೋಪ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಡೆದದ್ದು 240 ಸ್ಥಾನಗಳು, ಬಹುಮತಕ್ಕೆ ಬೇಕಾಗಿದ್ದು 272. ಒಂದು ವೇಳೆ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿರೋ ಹಾಗೆ 70ರಿಂದ 80 ಸ್ಥಾನಗಳ ಫಲಿತಾಂಶವನ್ನ ಕೃತಕವಾಗಿ ಬದಲಾಯಿಸಿದ್ರೆ ಅದು ಫಲಿತಾಂಶದಲ್ಲಿ ಬಹಳ ದೊಡ್ಡ ಬದಲಾವಣೆ ಕಾರಣ ಆಗಿದೆ. ಆ 70ರಿಂದ 80 ಸ್ಥಾನಗಳಿಂದ ಇವತ್ತಿನ ರಾಜಕೀಯ ಚಿತ್ರಣನೇ ಸಂಪೂರ್ಣ ಭಿನ್ನವಾಗಿರ್ತಾ ಇತ್ತು. ಮೋದಿಯವರ ಸರ್ಕಾರ 3ನೇ ಬಾರಿಗೆ ಅಸ್ತಿತ್ವಕ್ಕೆ ಬರ್ತಾನೆ ಇರಲಿಲ್ಲ. ಹೀಗಿರುವಾಗ ಇದು ಕೇವಲ ಸಣ್ಣ ಪುಟ್ಟ ಅಕ್ರಮಗಳ ಮಾತಲ್ಲ, ಬದಲಿಗೆ ಸರ್ಕಾರದ ರಚನೆಯನ್ನೇ ನಿರ್ಧಾರ ಮಾಡಿದಂಥ ಒಂದು ವ್ಯವಸ್ಥಿತ ಪಿತೂರಿಯ ಆರೋಪ ಆಗಿದೆ. You will be shocked at the amount of detail we've gone into, and you will see with no doubt, zero doubt, how a Lok Sabha election is stolen. 6.5 lakh voters vote, and 1.5 lakh of those voters are fake. 6.5 lakh voters vote, 1.5 lakh voters are fake. It's on paper. Documentation that we got from the Election Commission. Voter list that we got from the Election Commission. Physical paper. Where we went comparing photograph by photograph by photograph, name by name by name. 6.5 lakh people. Comparing one photograph to 6.5 lakh other photographs. And I'm proud of the work that the Congress party did. And you will see the shockwave that is going to go through the electoral system when we release this data. It's literally like an atom bomb. Because the truth, my friends, is that the election system in India is already dead. Please remember one thing. The Prime Minister of India is the Prime Minister of India with a very slim majority. If 10-15 seats were rigged, and we suspect actually the number is much closer to 70, 80, 100. If 15 seats were rigged, he would not be the Prime Minister of India. And we are going to prove to you
We are going to prove to you in the coming few days. We are going to prove to you without any doubt in the coming few days how a Lok Sabha election can be rigged and was rigged. ರಾಹುಲ್ ಗಾಂಧಿ ಅವರು ಮತ್ತೆ ಮತ್ತೆ ಮಹಾರಾಷ್ಟ್ರದ ಕುರಿತು ಮಾತಾಡ್ತಾ ಇದ್ದಾರೆ. ಲೋಕಸಭೆ ಚುನಾವಣೆ ಮತ್ತು ವಿಧಾನಸಭೆ ಚುನಾವಣೆಯ ನಡುವೆ 1 ಕೋಟಿ ಹೊಸ ಮತದಾರರು ನಿಗೂಢವಾಗಿ ಆ ಒಂದು ಪಟ್ಟಿಯಲ್ಲಿ ಸೇರ್ಪಡೆಯಾದರು ಮತ್ತು ಅವರಲ್ಲಿ ಹೆಚ್ಚಿನವರು ಬಿಜೆಪಿಗೇನೆ ಮತ ಹಾಕಿದ್ರು ಅನ್ನೋದು ರಾಹುಲ್ ಅವರ ವಾದ ಆಗಿದೆ. ಇದು ಹೇಗೆ ಸಾಧ್ಯ ಆಗುತ್ತೆ? ಕೆಲವೇ ತಿಂಗಳುಗಳಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯ ಹೊಸ ಮತದಾರರು ಅದು ಎಲ್ಲಿಂದ ಬಂದರು? ಒಂದು ಕ್ಷೇತ್ರದಲ್ಲಿ 6.5 ಲಕ್ಷ ಮತದಾರರ ಪೈಕಿ 1.5 ಲಕ್ಷ ಮತದಾರರು ನಕಲಿ ಅಂತ ಹೇಳೋ ಮೂಲಕ ರಾಹುಲ್ ಗಾಂಧಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಮತದಾರರ ಪಟ್ಟಿಯನ್ನು ಸ್ಕ್ಯಾನ್ ಮಾಡೋದಕ್ಕೆ ಅಥವಾ ನಕಲಿಸೋದಕ್ಕೆ ಸಾಧ್ಯ ಆಗದಂತೆ ಸ್ಕ್ಯಾನ್ ಪ್ರೂಫ್ ಮತ್ತು ಕಾಪಿ ಪ್ರೂಫ್ ಮಾಡಿ ನೀಡಲಾಯಿತು ಅನ್ನೋದು ಮತ್ತೊಂದು ಗಂಭೀರ ಆರೋಪ ಆಗಿದೆ. ಪಾರದರ್ಶಕವಾಗಿರಬೇಕಾದಂಥ ಚುನಾವಣಾ ಪ್ರಕ್ರಿಯೆಯಲ್ಲಿ ಇಂತಹ ರಹಸ್ಯ ಯಾಕೆ? ಚುನಾವಣಾ ಆಯೋಗವು ಮಾಹಿತಿಯನ್ನು ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಾ ಇತ್ತಾ? ಚುನಾವಣಾ ಆಯೋಗ ಈಗ ಅಸ್ತಿತ್ವದಲ್ಲಿಲ್ಲ, ಅದು ಕಣ್ಮರೆಯಾಗಿದೆ ಅನ್ನುವಂಥ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಮಾತು ಸಾಂವಿಧಾನಿಕ ಸಂಸ್ಥೆಯ ಮೇಲಿನ ನಂಬಿಕೆ ಈಗ ಸಂಪೂರ್ಣವಾಗಿ ಕುಸಿದಿರೋದರ ಸಂಕೇತವಾಗಿದೆ. ಈಗ ವಿರೋಧ ಪಕ್ಷಗಳು ಮಾಡ್ತಾ ಇರುವಂಥ ಆರೋಪಗಳು ಕೇವಲ EVM ಯಂತ್ರಗಳ ಮೇಲಿನ ಅನುಮಾನ ಅಲ್ಲ, ಬದಲಿಗೆ ಚುನಾವಣಾ ಪ್ರಕ್ರಿಯೆ ತಳಹದಿಯಾದಂಥ ಮತದಾರರ ಪಟ್ಟಿಯನ್ನೇ ತಿರುಚಲಾಗಿದೆ ಅನ್ನುವಂಥ ಆರೋಪ ಆಗಿದೆ. ಇದು ನಿಜಾನೇ ಆಗಿದ್ದಲ್ಲಿ ಪ್ರಧಾನಿ ಮೋದಿ ಅವರು ಪಡೆದದ್ದು ಜನಾದೇಶ ಅಲ್ಲ, ಬದಲಿಗೆ ವ್ಯವಸ್ಥಿತ ಮತಗಳ ಕಳ್ಳತನದ ಫಲಿತಾಂಶ ಅನ್ನುವಂಥ ವಾದಕ್ಕೆ ಪುಷ್ಟಿ ಸಿಗುತ್ತೆ. ರಾಹುಲ್ ಗಾಂಧಿ ಅವರ ಆರೋಪಗಳಿಗೆ ಚುನಾವಣಾ ಆಯೋಗವು ತೀಕ್ಷ್ಣವಾಗಿ ಮತ್ತು ತ್ವರಿತವಾಗಿ ಪ್ರತಿಕ್ರಿಯೆಯನ್ನು ನೀಡಿದೆ. ತಮ್ಮ ಫ್ಯಾಕ್ಟ್ ಚೆಕ್ ಮೂಲಕ ಆಯೋಗವು ಕೆಲವು ಪ್ರಮುಖ ಅಂಶಗಳನ್ನು ಮುಂದಿಟ್ಟಿದೆ. ಇಲ್ಲಿ ಆದರೂ ನೇರವಾಗಿ ಉತ್ತರಿಸೋದಕ್ಕೆ ಆಯೋಗಕ್ಕೆ ಸಾಧ್ಯ ಆಗಿಲ್ಲ. ಹೆಸರೇನು ಅಂತ ಕೇಳಿದ್ರೆ ಮನೆ ಎಲ್ಲಿ ಅಂತ ಹೇಳಿದಂಥ ವಿಷಯ ಇದು. ಕರಡು ಮತ್ತು ಅಂತಿಮ ಮತದಾರರ ಪಟ್ಟಿಗಳನ್ನು ಕಾಂಗ್ರೆಸ್ ಸೇರಿದ ಹಾಗೆ ಎಲ್ಲ ಪಕ್ಷಗಳೊಂದಿಗೆ ಹಂಚಿಕೊಳ್ಳಲಾಗಿತ್ತು. ಆಗಲೇ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇತ್ತು. ಆದರೆ ದೇಶದ ಯಾವುದೇ ಭಾಗದಿಂದ ಕಾಂಗ್ರೆಸ್ನಿಂದ ಒಂದೇ ಒಂದು ಮೇಲ್ಮನವಿ ಸಲ್ಲಿಕೆ ಆಗಿಲ್ಲ ಅಂತ ಆಯೋಗ ಹೇಳಿದೆ. ಫಲಿತಾಂಶದ ನಂತರ ಕೂಡ ಕಾಂಗ್ರೆಸ್ನ ಸೋತ ಅಭ್ಯರ್ಥಿಗಳಿಂದ ಕೇವಲ 8 ಚುನಾವಣಾ ಅರ್ಜಿಗಳು ಸಲ್ಲಿಕೆಯಾಗಿವೆ ಅಂತ ಆಯೋಗ ಹೇಳಿದೆ. ರಾಹುಲ್ ಗಾಂಧಿ ಅವರ ಆರೋಪಗಳು ಆಧಾರರಹಿತ, ದಾರಿ ತಪ್ಪಿಸುವ ಮತ್ತು ಬೆದರಿಸುವಂತಿವೆ. ಇದು ಲಕ್ಷಾಂತರ ಚುನಾವಣಾ ಸಿಬ್ಬಂದಿಯ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುತ್ತೆ ಮತ್ತು ಅವರ ಘನತೆಗೆ ಧಕ್ಕೆ ತರುತ್ತೆ ಅಂತ ಆಯೋಗ ಹೇಳಿದೆ. 70ರಿಂದ 100 ಕ್ಷೇತ್ರಗಳಲ್ಲಿ ಅಕ್ರಮ ನಡೆದಿದ್ರೆ ನೂರಾರು ಅರ್ಜಿಗಳು ದಾಖಲಾಗಬೇಕಾಗಿತ್ತಲ್ವ ಅನ್ನೋದು ಆಯೋಗದ ವಾದ ಆಗಿದೆ. ಆದರೆ ಈ ಅಕ್ರಮ ನಡೆದಿದೆ ಅಂತ ಸಾಬೀತುಪಡಿಸೋದಕ್ಕೆ ಬೇಕಾದಂಥ ಮತದಾರರ ಪಟ್ಟಿಯ ಡಿಜಿಟಲ್ ಕಾಪಿಯನ್ನು ನೀಡೋದಕ್ಕೆ ಆಯೋಗ ನಿರಾಕರಿಸುತ್ತೆ. ಅಷ್ಟೇ ಅಲ್ಲ, ಕಾಗದದ ಕಾಪಿ ನೀಡಿದ್ರು ಕೂಡ ಅದನ್ನ ಸ್ಕ್ಯಾನ್ ಪ್ರೂಫ್ ಮಾಡಲಾಗುತ್ತೆ. ಇದೆಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ ಸರಿಯಾಗಿಯೇ ಇದೆ. ಕಾನೂನಾತ್ಮಕವಾಗಿ ಇದನ್ನು ನೋಡಿದ್ರೆ ಚುನಾವಣಾ ಆಯೋಗದ ವಾದ ಬಲವಾಗಿ ಕಾಣುತ್ತೆ. ಇನ್ನು ನಿಗದಿತ ಸಮಯದಲ್ಲಿ ಕಾಂಗ್ರೆಸ್ ಯಾಕೆ ದೂರನ್ನ ನೀಡಲಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಸಹಜವಾಗಿ ಮೂಡುತ್ತೆ. ಆದರೆ ರಾಹುಲ್ ಗಾಂಧಿ ಅವರ ವಾದ ಕೂಡ ಕಾನೂನಿನ ಚೌಕಟ್ಟನ್ನು ಮೀರಿದ್ದು. ಇಲ್ಲಿ ವ್ಯವಸ್ಥಿತವಾಗಿ ಮುಚ್ಚಿಟ್ಟಂಥ ಒಂದು ಅಕ್ರಮವನ್ನು ಸಾಮಾನ್ಯ ಕಾನೂನು ಪ್ರಕ್ರಿಯೆ ಮೂಲಕ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವ್ರ ನಿಲುವಿನಂತಿದೆ. ಇನ್ನು ಸ್ಕ್ಯಾನ್ ಮಾಡಲಾಗದಂಥ ಪಟ್ಟಿಗಳನ್ನು ನೀಡಿ ನಂತರ ನೀವ್ಯಾಕೆ ಆಕ್ಷೇಪಿಸಲಿಲ್ಲ ಅಂತ ಕೇಳೋದು ಇಲ್ಲಿ ಕಳ್ಳನೇ ಬಂದುಬಿಟ್ಟು ನೀವ್ಯಾಕೆ ಜಾಗೃತರಾಗಿರಲಿಲ್ಲ ಅಂತ ಮನೆಯವರನ್ನ ಪ್ರಶ್ನೆ ಮಾಡಲಾಗಿದೆ ಅನ್ನೋದು ಕಾಂಗ್ರೆಸ್ನ ಪ್ರತಿವಾದ ಆಗಿರಬಹುದು. ಹೀಗಾಗಿ ಆಯೋಗವು ಕಾನೂನಿನ ಗುರಾಣಿಯನ್ನು ಹಿಡಿದು ನಿಂತಿದೆ, ಆದರೂ ಅದರ ಮೇಲಿನ ನೈತಿಕ ಪ್ರಶ್ನೆಗಳು ಹಾಗೇನೆ ಉಳ್ಕೊಳ್ಳುತ್ತವೆ. ಮಹಾರಾಷ್ಟ್ರದ 1 ಕೋಟಿ ಹೊಸ ಮತದಾರರ ಬಗ್ಗೆ ಆಯೋಗವು ಸ್ಪಷ್ಟ ಉತ್ತರವನ್ನು ನೀಡಬೇಕಾಗಿದೆ. ಆರೋಪಗಳನ್ನು ಕೇವಲ ಆಧಾರರಹಿತ ಅಂತ ತಳ್ಳಿ ಹಾಕುವ ಬದಲು ಪಾರದರ್ಶಕ ತನಿಖೆಗೆ ಮುಂದಾಗುವ ಮೂಲಕ ತನ್ನ ವಿಶ್ವಾಸಾರ್ಹತೆಯನ್ನು ಮರಳಿ ಗಳಿಸ್ಕೊಳ್ಬೇಕಾದಂಥ ಹೊಣೆಗಾರಿಕೆ ಅದರ ಮೇಲಿದೆ. ಈ ಆರೋಪ ಪ್ರತ್ಯಾರೋಪಗಳ ನಡುವೆ ಭಾರತದ ಪ್ರಜಾಪ್ರಭುತ್ವವು ಒಂದು ನಿರ್ಣಾಯಕ ಘಟ್ಟದಲ್ಲಿ ಬಂದು ನಿಂತಿದೆ. ಇದೀಗ ಸಾಕ್ಷ್ಯದ ಸಂಪೂರ್ಣ ಜವಾಬ್ದಾರಿ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷದ ಮೇಲಿದೆ. ಅವರು ತಮ್ಮ ಪರಮಾಣು ಬಾಂಬ್ನಂತಹ ವರದಿಯನ್ನು ಯಾವುದೇ ವಿಳಂಬ ಇಲ್ಲದೆ ನಿರಾಕರಿಸಲಾಗದಂಥ ಸಾಕ್ಷ್ಯಾಧಾರಗಳೊಂದಿಗೆ ದೇಶದ ಮುಂದಿಡಬೇಕಾಗಿದೆ. ಅವ್ರು ನೀಡುವಂಥ ಸಾಕ್ಷ್ಯಗಳು ನ್ಯಾಯಾಲಯದ ಪರಿಶೀಲನೆಯಲ್ಲಿ ಮತ್ತು ಸಾರ್ವಜನಿಕರ ವಿಮರ್ಶೆಯಲ್ಲಿ ಗೆಲ್ಲೋ ಹಾಗಿರಬೇಕು. ಒಂದು ವೇಳೆ ಅವರು ಸಮರ್ಥನೀಯ ಸಾಕ್ಷ್ಯಗಳನ್ನು ನೀಡೋದಕ್ಕೆ ವಿಫಲರಾದರೆ ಇದು ಅವರ ರಾಜಕೀಯ ಜೀವನದ ಮೇಲೆ ದೊಡ್ಡ ಕಪ್ಪು ಚುಕ್ಕೆ ಆಗಲಿದೆ. ಪ್ರಜಾಸತ್ತಾತ್ಮಕ ಸಂಸ್ಥೆಗಳ ಮೇಲೆ ಗೂಬೆ ಕೂರಿಸುವಂಥ ಬೇಜವಾಬ್ದಾರಿ ನಾಯಕ ಅನ್ನುವಂಥ ಪಟ್ಟ ರಾಹುಲ್ ಗಾಂಧಿ ಅವರಿಗೆ ಖಾಯಂ ಆಗಬಹುದು. ಒಂದು ವೇಳೆ ರಾಹುಲ್ ಗಾಂಧಿ ಅವರ ಆರೋಪಗಳು ಸತ್ಯ ಅಂತ ಏನಾದರೂ ಸಾಬೀತಾದರೆ ಅದು ಭಾರತದ ಚುನಾವಣಾ ಆಯೋಗದ ಸಾವಿನ ಶಾಸನ ಬರೆದ ಹಾಗೇನೆ. ಇನ್ನು ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾದಂಥ ಸಂಸ್ಥೆನೇ ಮತಗಳ ಕಳ್ಳತನಕ್ಕೆ ಸಹಕರಿಸಿದೆ ಅನ್ನೋದಾದರೆ ಭಾರತ ನಿಜವಾಗಿಯೂ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಉಳಿದಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಹೇಳುತ್ತೆ. ಇದು ಪ್ರಧಾನಿ ಮೋದಿಯವರ ಸರ್ಕಾರದ ಅಸ್ತಿತ್ವವನ್ನೇ ಅಸಿಂಧುಗೊಳಿಸುತ್ತೆ ಮತ್ತು ದೇಶವನ್ನು ಅಭೂತಪೂರ್ವ ಸಾಂವಿಧಾನಿಕ ಬಿಕ್ಕಟ್ಟಿಗೆ ದೂಡುತ್ತೆ. ಈ ಪ್ರಕರಣದಲ್ಲಿ ಸತ್ಯ ಹೊರ ಬರಲೇಬೇಕು. ಆರೋಪಗಳು ಸುಳ್ಳಾಗಿದ್ದರೆ ಅದನ್ನು ಸಾಬೀತುಪಡಿಸಿ ಆರೋಪ ಮಾಡಿದವ್ರ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಬೇಕು. ಆರೋಪಗಳು ನಿಜ ಆಗಿದ್ರೆ
ತಪ್ಪಿತಸ್ಥರು ಎಷ್ಟೇ ಉನ್ನತ ಸ್ಥಾನದಲ್ಲಿ ಇದ್ರೂ ಕೂಡ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಈ ವಿಷಯವನ್ನು ರಾಜಕೀಯ ಕೆಸರೆರಚಾಟ ಅಂತ ಬದಿಗಿಟ್ಬಿಟ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಮಾಡುವಂಥ ಅತಿ ದೊಡ್ಡ ದ್ರೋಹ ಆಗತ್ತೆ. ರಾಹುಲ್ ಗಾಂಧಿಯವರ ಆರೋಪಗಳು ಭಾರತದ ರಾಜಕೀಯ ಮತ್ತು ಸಾಮಾಜಿಕ ವಲಯದಲ್ಲಿ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿವೆ. ಇದು ಕೇವಲ ಒಂದು ಪಕ್ಷದ ಮೇಲಿನ ಆರೋಪ ಅಲ್ಲ, ಬದಲಿಗೆ ದೇಶದ ಆತ್ಮದಂತಿರುವಂಥ ಚುನಾವಣಾ ವ್ಯವಸ್ಥೆಯ ಮೇಲಿನ ದಾಳಿಯಾಗಿದೆ. ಮತದಾರನ ಮತಕ್ಕೆ ಬೆಲೆ ಇಲ್ಲ, ಯಾರು ಅಧಿಕಾರಕ್ಕೆ ಬರಬೇಕು ಅಂತ ತೆರೆಮರೆಯಲ್ಲಿ ನಿರ್ಧಾರ ಮಾಡಲಾಗುತ್ತೆ ಅನ್ನುವಂಥ ಒಂದು ಭಾವನೆ ಜನರಲ್ಲಿ ಮೂಡಿದ್ರೆ ಅದು ಪ್ರಜಾಪ್ರಭುತ್ವದ ಸಾವಿಗೆ ಸಮ. ಮುಂದಿನ ದಿನಗಳು ನಿರ್ಣಾಯಕ. ಕಾಂಗ್ರೆಸ್ ತನ್ನ ಸಾಕ್ಷ್ಯಗಳನ್ನು ಬಿಡುಗಡೆ ಮಾಡೋದನ್ನು, ಹಾಗೆ ಅದಕ್ಕೆ BJP ಮತ್ತು ಚುನಾವಣಾ ಆಯೋಗ ನೀಡುವಂಥ ಪ್ರಕ್ರಿಯೆಯನ್ನು ಮತ್ತು ನ್ಯಾಯಾಂಗವು ಇಲ್ಲಿ ವಹಿಸಬಹುದಾದಂಥ ಪಾತ್ರವನ್ನು ಇಡೀ ದೇಶ, ಇಡೀ ಜಗತ್ತು ಬಹಳ ಕುತೂಹಲದಿಂದ ನೋಡ್ತಾ ಇದೆ. ಇದು ಕೇವಲ 2024ರ ಚುನಾವಣೆಯ ಸತ್ಯಾಸತ್ಯತೆಯ ಪ್ರಶ್ನೆ ಅಲ್ಲ, ಇದು ಭಾರತವು ಪ್ರಜಾಪ್ರಭುತ್ವವಾಗಿ ಉಳಿಯುತ್ತಾ ಅಥವಾ ಇಲ್ವಾ ಅನ್ನೋದನ್ನು ನಿರ್ಧಾರ ಮಾಡುವಂಥ ಒಂದು ಅಗ್ನಿ ಪರೀಕ್ಷೆ ಆಗಿದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಏನು ನಿಮಗೆ ಅಭಿಪ್ರಾಯ ಇದೆ ಇದ್ರ ಕುರಿತಾಗಿ? ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.